ಬೆಂಗಳೂರು ಬೆಳತೂರಿನ ರಾಜಕಾಲುವೆ ಜಾಗದಲ್ಲಿ ಅಕ್ರಮ ಪ್ಲೇ ಹೋಮ್ಗೆ ಬಿಬಿಎಂಪಿ ಅಧಿಕಾರಿಗಳೇ ಶ್ರೀರಕ್ಷೆಯಾಗಿದ್ದಾರಾ? ಮಳೆ ಬಂದಾಗ ರಾಜಕಾಲುವೆ ತುಂಬಿ ಹರಿಯುತ್ತೆ. ನೀರು ತುಂಬ ಮೇಲೆ ನಗರ ಪ್ರದೇಶದಿಂದ ನೀರು ಹರಿದು ಪಳಕ ನೀರುಗಳು ಭಾಳಷ್ಟು ಹರಿದು ಬರುತ್ತೆ. ಈಗ ಡೆಂಗು ಬೇರೆ ಜಾಸ್ತಿ ಆಗಿದೆ. ಇಂಥದ್ರಲ್ಲಿ ರಾಜಕಾಲುವೆ ಜಾಗದಲ್ಲಿ ಬಫರ್ ಝೋನಲ್ಲಿ ಸಂಪೂರ್ಣವಾಗಿ ಕಾಣುತ್ತೆ. ರಾಜಕಾಲುವೆ ಅಂಟುಕೊಂಡೆ ಬಫರ್ ಝೋನೆ ರಾಜಕಾಲುವೆ ಮೇಲೇನೆ ಪ್ಲೇ ಹೋಮನ್ನು ನಿರ್ಮಿಸಿ ಬೆಳತೂರು ಯಲ್ಲಪ್ಪನ ಸಹೋದರರ ಮಗ ನಡೆಸ್ತಾ ಇರುವಂಥದ್ದು ಗ್ರೇಟ್ ವಿಷನ್ ಅಕಾಡೆಮಿ ಅಂತ ಹೆಸರಾಗಿದೆ ನೋಡಿ. ಏನು ರಾಜಾರೋಷವಾಗಿ ಕಟ್ಟಿದ್ದಾರೆ. ಇದೆಲ್ಲವೂ ಅಧಿಕಾರಿಗಳಿಗೆ ಗೊತ್ತಿಲ್ವೇ? ಸ್ಟ್ರಾಂಗ್ ವಾಟರ್ ಡ್ರೈನ್ನ ಮಾಲತಿಯವರಿಗೆ ಗೊತ್ತಿಲ್ವೇ? ರಾಘವೇಂದ್ರ ಅವ್ರಿಗೆ ಗೊತ್ತಿಲ್ವೇ? ಗೊತ್ತಿದೆ. ಈ ಕುರಿತಂತೆ ಸ್ಟ್ರಾಂಗ್ ವಾಟರ್ ಡ್ರೈನ್ ರಾಜಕಾಲುವೆ ವಿಭಾಗಕ್ಕೆ ಖುದ್ದಾಗಿ ನಾವೇನೆ 1.5 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ವಿ. ವಿತ್ ದಾಖಲೆ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದುವರೆಗೂ ಒಂದು ಉತ್ತರ ಬಂದಿಲ್ಲ. ಇನ್ನು ಜನಸಂಪರ್ಕ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸಿ ನಮ್ಮಲ್ಲಿ ರಾಜಕಾರಣ ಒತ್ತುವರಿ ಆಗಿದೆ ಅಣ್ಣ, ನೀರು ಸರಾಗಿ ಹೋಗ್ತಾ ಇಲ್ಲ ಅಣ್ಣ ಅಂತ ಕೇಳ್ಕೊಂಡಂತ ಮಂಜುಳಾ ಲಿಂಬಾವಳಿ ಅವರು ಏನು ಮಾಡ್ತಾ ಇದ್ದಾರೆ? ಇಂಥ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿದ್ದಾರ? ಅಧಿಕಾರಿಗಳು ಮತ್ತು ಒತ್ತುವರಿದಾರರ ಮಧ್ಯೆ ಏನೇನು ನಡೀತೆ ಅದನ್ನು ತಗೊಂಡು ಅವರು ಚಪ್ಪಗಿದ್ದಾರ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಅಷ್ಟೆಲ್ಲ ಉಪಮುಖ್ಯಮಂತ್ರಿಗಳ ಮುಂದೆ KR ಪುರಮಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ರಾಜಕೀಯ ಒತ್ತುವರಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೆಲ್ಲ ಅವಳತ್ಕೊಂಡವರು ಏನು ಮಾಡ್ತಾ ಇದ್ದಾರೆ? ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸುದ್ದಿ ಬಂದು ಮಾದೇಪುರ ಕ್ಷೇತ್ರದ ಬೆಳತೂರಿನ ಗ್ರಾಮದಾಗಿದೆ. ಬೆಳತೂರು ಈ ಹಿಂದೆ ಗ್ರಾಮವಾಗಿತ್ತು, ಈಗ BBMP ವ್ಯಾಪ್ತಿಗೆ ಸೇರಿದೆ. ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಕೊಂಡು ದೊಡ್ಡದಾಗಿ ಬೆಳಕೊಂಬಿಟ್ಟಿದೆ ದೈತ್ಯವಾಗಿ. ಅಲ್ಲಿನ ಕೆಲ ಸ್ಥಳೀಯರು ಅಂದರೆ ಪ್ರಭಾವಿ ರಾಜಕೀಯ ಮುಖಂಡರು ಮನಸ್ಸಿಗೆ ಬಂದಂತೆ ರಾಜಕಾಲುವೆಗಳನ್ನು, ಕುಂಟೆಗಳನ್ನು, ಸರ್ಕಾರಿ ಗೋಮಾಳಜಿಗಳನ್ನೆಲ್ಲ ಹಾಕ್ಕೊಂಡು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನು ಪಡೆದುಕೊಳ್ಳುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಕೆಲ ಭ್ರಷ್ಟ ಅಧಿಕಾರಿಗಳು, ಈಗಾಗಲೇ ಹೇಳಿದಾಗೆ ಭ್ರಷ್ಟ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಅವರ ಸಂಪೂರ್ಣ ಸಹಕಾರದಿಂದ ನಡೆಯುತ್ತಿರುವಂಥದ್ದು. ಅದಕ್ಕೆ ಒಂದು ತಾಜಾ ಉದಾಹರಣೆಯನ್ನು ಕೆಲವು ತಿಂಗಳುಗಳಿಂದ ಇಟ್ಟಿದ್ದೀವಿ. ಬೆಳತೂರಿನ ಮುಖ್ಯ ರಾಜಕಾಲುವೆ ಎಲೆಮಲ್ಲಪ್ಪ ಶೆಟ್ಟಿ ಕೆರೆಯಿಂದ ಬರುವಂತಹ ರಾಜಕಾಲುವೆ ಬೆಳತೂರಿನಲ್ಲಿ ಹಾದು ಹೋಗುತ್ತೆ. ಆ ಬೃಹತ್ ರಾಜಕಾಲುವೆ ಮೇಲೆ ಅಂದರೆ ಬಫರ್ ಝೋನ್ಗೆ ಸಂಪೂರ್ಣವಾಗಿ ಬರುತ್ತೆ. ನಾವು ಯಾವ ಅಂಗವನ್ನೇ ಕನ್ನಡಿ ಬೇಕಂತ ಹೇಳ್ತೀವಲ್ಲ, ಹಾಗೆ ಕಣ್ಣಿಗೆ ಎದುರುಗಡೆ ಕಾಣುತ್ತೆ. ಅಂಥ ರಾಜಕಾಲುವೆ ಬಫರ್ ಝೋನ್ನಲ್ಲಿ ರಾಜಕಾಲುವೆಗೆ ಅಂಟುಕೊಂಡು ರಾಜಕಾಲುವೆ ಜಾಗದಲ್ಲಿ ರಾಜಾರೋಷವಾಗಿ ಬೃಹತ್ ಕಟ್ಟಡವನ್ನು ನಿರ್ಮಿಸಿಕೊಂಡು ಸ್ವಾರ್ಥಕ್ಕಾಗಿ ಬಳಸ್ಕೊತಿರುವಂಥ ಮಂಜುಳಾ ಲಿಂಬಾವಳಿಯವರ ಆಪ್ತ ಬೆಳತೂರು ಯಲ್ಲಪ್ಪ ಪ್ರಮುಖ ವ್ಯಕ್ತಿ. ಇದೀಗ ಆತ ತನ್ನ ಸ್ವಾರ್ಥಕ್ಕಾಗಿ ಬಫರ್ ಝೋನ್ನಲ್ಲಿ ಬೃಹತ್ ಕಟ್ಟಡವನ್ನು ಕಟ್ಟಿಕೊಳ್ಳೋದಷ್ಟೇ ಅಲ್ಲದೆ ತನ್ನ ಸಹೋದರ ಮುನಿರಾಜು ಎನ್ನುವ ವ್ಯಕ್ತಿಯ ಮೂಲಕ ಈಗ ನಾವು ತೋರಿಸ್ತೀವಿ ನಿಮಗೆ ಗ್ರೇಟ್ ವಿಷನ್ ಅಕಾಡೆಮಿ ಎನ್ನುವಂತಹ ಪ್ಲೇ ಹೋಮನ್ನು ನಿರ್ಮಿಸ್ಕೊಂಡಿದ್ದಾರೆ. ಅದನ್ನು ಯಾರೂ ಪ್ರಶ್ನಿಸಿಲ್ಲ. ಯಾಕಂದರೆ ಸ್ಥಳೀಯವಾಗಿ BJP ಮುಖಂಡ ಆಗಿರುವಂಥ ಬೆಳತೂರು ಯಲ್ಲಪ್ಪ ಪ್ರಬಲ. ಅಧಿಕಾರಿಗಳು ಚೆನ್ನಾಗಿದ್ದಾರೆ, ಎಲ್ಲ ಅಧಿಕಾರಿಗಳು ಚೆನ್ನಾಗಿದ್ದಾರೆ. ಹಾಗಾಗಿ ಸ್ಥಳೀಯರು ಕೆಲ ಜನ ವಿರೋಧಿಸ್ತಾರೆ. ಕೆಲವರು ನಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ, ಸರ್ ನೀವೇ ಸರಿ, ಇದಕ್ಕೆ ದಯವಿಟ್ಟು ನೀವು ಇದನ್ನು ಬೆಳಕಿಗೆ ತನ್ನಿ ಅಂತ ಹೇಳಿದ್ರು. ಅದನ್ನು ನಾವು ಕಳೆದ ವರ್ಷದಿಂದ ಮಾಡ್ತಾಯಿದ್ದೀವಿ. ಯಾಕಂದರೆ ಅಧಿಕಾರಿಗಳು ಈ ಥರ ನೋಡಿ, ಈಗ ಮಳೆಗಾಲ ಇದೆ, ಮಳೆ ಬಂದಾಗ ರಾಜಕಾಲುವೆ ತುಂಬಿ ಹರಿಯುತ್ತೆ. ನೀರು ತುಂಬ ಮೇಲೆ ನಗರ ಪ್ರದೇಶದಿಂದ ನೀರು ಹರಿದು ಪಳಕ ನೀರುಗಳು ಭಾಳಷ್ಟು ಹರಿದು ಬರುತ್ತೆ. ಈಗ ಡೆಂಗು ಬೇರೆ ಜಾಸ್ತಿ ಆಗಿದೆ. ಇಂಥದ್ರಲ್ಲಿ ರಾಜಕಾಲುವೆ ಜಾಗದಲ್ಲಿ ಬಫರ್ ಝೋನಲ್ಲಿ ಸಂಪೂರ್ಣವಾಗಿ ಕಾಣುತ್ತೆ. ರಾಜಕಾಲುವೆ ಅಂಟುಕೊಂಡೆ ಬಫರ್ ಝೋನೆ ರಾಜಕಾಲುವೆ ಮೇಲೇನೆ ಪ್ಲೇ ಹೋಮನ್ನು ನಿರ್ಮಿಸಿ ಬೆಳತೂರು ಯಲ್ಲಪ್ಪನ ಸಹೋದರರ ಮಗ ನಡೆಸ್ತಾ ಇರುವಂಥದ್ದು
ವಿಷನ್, ಗ್ರೇಟ್ ವಿಷನ್ ಅಕಾಡೆಮಿ ಅಂತ ಹೆಸರಾಗಿದೆ ನೋಡಿ. ಏನು ರಾಜಾರೋಷವಾಗಿ ಕಟ್ಟಿದ್ದಾರೆ. ಈಗ ತೋರಿಸ್ತೀನಿ, ಗಮನಿಸಿ ನೀವು ಇದರಲ್ಲಿ. ಈ ಗ್ರೇಟ್ ವಿಷನ್ ಅಕಾಡೆಮಿಯನ್ನು ನಿರ್ಮಿಸಿ, ಅದು ಯಾರು ಬಡ ಮಕ್ಕಳಿಗೇನಲ್ಲ, ಎಲ್ಲ ದೊಡ್ಡವರಿಗಾಗಿ, ಉಳ್ಳವರಂತ, ITBT ಕೆಲಸ ಮಾಡುವಂತಹ, ಅಪಾರ್ಟ್ಮೆಂಟ್ಗಳು ವಾಸಿಸುವಂತಹ, ತಮ್ಮ ಮಕ್ಕಳು ನೋಡ್ಕೊಳಕ್ಕಾಗದಿದ್ದಂತಹ ಮಕ್ಕಳನ್ನ ಕೆಲಸಕ್ಕೆ ಹೋಗ್ಬೇಕಾದ್ರೆ ತಂದು ಬಿಡುವಂತಹ ಒಂದು ಗ್ರೇಟ್ ವಿಷನ್ ಅಕಾಡೆಮಿಯನ್ನು ಅವರಿಗಾಗಿ ಒಂದು ಪ್ಲೇ ಹೋಮ್ ಮಾಡಿದ್ದಾರೆ. ಬಡವ್ರಿಗೇನು ಮಾಡಿದ್ದಲ್ಲ. ಅಲ್ಲೂ ಕೂಡ ಲಕ್ಷಾಂತರ ರೂಪಾಯಿಯನ್ನು ಗಳಿಸ್ತಾ ಇದ್ದಾರೆ ಮಂತ್ಲಿ ಅಂತ ಚಲೋ ಬಂದಿದೆ. ಇದೆಲ್ಲವೂ ಅಧಿಕಾರಿಗಳಿಗೆ ಗೊತ್ತಿಲ್ವೇ? ಸ್ಟ್ರಾಂಗ್ ವಾಟರ್ ಡ್ರೈನ್ನ ಮಾಲತಿಯವರಿಗೆ ಗೊತ್ತಿಲ್ವೇ? ರಾಘವೇಂದ್ರವ್ರಿಗೆ ಗೊತ್ತಿಲ್ವೇ? ಗೊತ್ತಿರುತ್ತೆ, ಗೊತ್ತಿದೆ. ಈ ಕುರಿತಂತೆ ಸ್ಟ್ರಾಂಗ್ ವಾಟರ್ ಡ್ರೈನ್ ರಾಜಕಾಲ ವಿಭಾಗಕ್ಕೆ ಖುದ್ದಾಗಿ ನಾವೇನೆ 1.5 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ವಿ. ವಿತ್ ದಾಖಲೆ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದುವರೆಗೂ ಒಂದು ಉತ್ತರ ಬಂದಿಲ್ಲ. ನಾವು ಈ ಥರ ಸಾರ್ವಜನಿಕರಾಗಲಿ ನಾವುಗಳಾಗಲಿ ಏನು ಕಂಪ್ಲೇಂಟ್ ಕೊಟ್ಟರೆ ಈ ಮಾಲತಿಯವರಿಗೆ ರಾಘವೇಂದ್ರರಿಗೆ ಹಬ್ಬ ಅಂತೆ. ಆ ಥರ ದೂರ ಬಂದುಬಿಟ್ರೆ ಅವ್ರಿಗೆ ಹಬ್ಬ ಬಂದಿದೆ ನೋಡಿ ಅಂತ ಹೋಗಿ ಒತ್ತುವರಿದಾರರ ಮೇಲೆ ಹೋಗಿ ಅವ್ರ ಮುಂದೆ ಕೂತ್ಕೊಳ್ಳೋದು, ನೋಡಿ ಈ ಥರ ಬಂದಿದೆ ನಿಮಗೆ. ಆವಾಗ ಅವರು ಕರೆದು ಸಮಾಧಾನ ಮಾಡಿ ಏನು ತಲುಪಿಸಿದ್ರೆ ತೆಪ್ಪಗಾಗ್ಬಿಡೋದು. ಈ ದಂಧೆಯನ್ನು ಮಾಲತಿಯವರು ರಾಘವೇಂದ್ರ ರಾಜಾರೋಷವಾಗಿ ಕೆಲ ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಾಗಾಗಿ ಮಾದೇಪುರ ಕ್ಷೇತ್ರದಲ್ಲಿ ರಾಜಕಾಲುವೆಗಳು ನಾಪತ್ತೆಯಾಗಿವೆ. ಕೆರೆ ಕುಂಟೆಗಳು ಅಧೋಗತಿ, ಕುಂಟೆಗಳಂತೂ ಸರ್ವನಾಶ. ಅರ್ಧ ಎಕರೆ ಬಾಳುವಂಥ ಕುಂಟೆಗಳನ್ನು ಕೂಡ ನೆಲಸಮ ಮಾಡಿ BJP ಮುಖಂಡರು ತಮ್ಮ ಸುಪರ್ತಿಲಿ ಇಟ್ಕೊಂಡಂಥ ಉದಾಹರಣೆಗಳು ಇದ್ದಾವೆ. ಅದನ್ನು ತಮ್ಮ ಬೆಳಕಿಗೆ ತಂದಿದ್ದೀವಿ. ಇದೇ ಸಿದ್ದಾಪುರ ಗೌಡರು ಕೂಡ 20 ಕುಂಟೆ ಅಂದರೆ ಅರ್ಧ ಎಕರೆ ಬರುತ್ತೆ ಅಂಥ ಕುಂಟೆನ ತಮ್ಮ ಸುಪರ್ತಿಲಿ ಇಟ್ಕೊಂಡಿರೋದನ್ನು ತಾವು ಬೆಳಕಿಗೆ ತಂದಿದ್ದೀವಿ. ಇಷ್ಟೆಲ್ಲ ಮೇಲಿನ ಮೇಲೆ ತರ್ತಾಯಿದ್ರು. ಮಾಲತಿಯವರು ರಾಘವೇಂದ್ರರು ತೆಪ್ಪಗಿದ್ದಾರೆ. ಏನೇ ದೂರು ಕೊಟ್ಟರು ಕೂಡ ದೂರುದಾರರ ಪರವಾಗಿ ಕೆಲಸ ಮಾಡಲ್ಲ. ದೂರು ಕೊಟ್ಟ ತಕ್ಷಣ ಯಾರಿಗೆ ದೂರು ಕೊಟ್ಟಿದ್ದಾರೆ ಅವ್ರನ್ನ ಹೋಗಿ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಒಂದಿಷ್ಟು ಬಕ್ಷೀಸನ್ನು ಪಡೆದು ತೆಪ್ಪಗಿರುವಂಥದ್ದು ಮಾಡ್ತಾರೆ. ಹೋಗಲಿ, ಒಂದು ದೂರು ಕೊಟ್ಟಿಗೆ ಪ್ರತಿಯಾಗಿ ಏನಾದರೂ ಕೊಡಬೇಕಲ್ವಾ? ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಅಷ್ಟೊಂದು ದಪ್ಪ ಚರ್ಮದವರ, ಅಷ್ಟೊಂದು ಬಂಡೆಗೆಟ್ಟವರ ಕೇಳಬೇಕಾಗತ್ತೆ, ಅನಿವಾರ್ಯ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳಾದರೂ 1 ತಿಂಗಳ ಒಳಗಡೆ ಯಾವುದೇ ಒಂದು ದೂರು ಕೊಟ್ಟರೆ ಅದು ಪ್ರತಿಯಾಗಿ ಏನಾದರೂ ಕೊಡುವಂಥದ್ದು ಒಂದು ರೂಲ್ ಇದೆ. ಏನಾದರೂ ಕೊಡಬೇಕಲ್ವಾ? ಹೌದು, ಈ ಥರ ದೂರು ಬಂದಿದೆ, ರಾಜಕಾಲ ಮೇಲೆ ಬಬ್ಬರ ಜನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ದಾಖಲೆ ಸಮೇತ ಅರ್ಜಿ ಸಲ್ಲಿಸಿದ್ದಾರೆ, ಅದಕ್ಕೊಂದು ಇಂಬರ ಅಂತ ಏನೋ ಕೊಡಬೇಕಲ್ಲ. ಹೌದು, ಆ್ಯಕ್ಷನ್ ತಗೋತಾ ಇದ್ದೀವಿ, ಈಗ ಮಾಡಿದ್ದೀವಿ, ನೋಟಿಸ್ ಕೊಟ್ಟು ಏನೂ ಇಲ್ಲ. ಒತ್ತುವರಿದಾರರಿಂದ ಬಕ್ಷೀಸ್ ಬಂದುಬಿಟ್ರೆ ಇವರು ತಪ್ಪಿಗಿದ್ದು ಬಿಡ್ತಾರೆ. ಅವರಿಗೆ ಸಪೋರ್ಟ್ ಮಾಡುವಂಥ ರಾಜಕಾರಣಿಗಳು ಕೂಡ ಇದ್ದಾರೆ. ಇನ್ನು ಜನಸಂಪರ್ಕ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸಿದ್ರು, ನಮ್ಮಲ್ಲಿ ರಾಜಕಾರಣ ಒತ್ತುವರಿ ಆಗಿದೆ ಅಣ್ಣ, ನೀರು ಸರಾಗಿ ಹೋಗ್ತಾ ಇಲ್ಲ ಅಣ್ಣ ಅಂತ ಕೇಳ್ಕೊಂಡಂಥ ಮಂಜುಳಾ ಲಿಂಬಾವಳಿ ಅವರು ಏನು ಮಾಡ್ತಾ ಇದ್ದಾರೆ? ಇಂಥ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿದ್ದಾರಾ? ಅಧಿಕಾರಿಗಳು ಮತ್ತು ಒತ್ತುವರಿದಾರರ ಮಧ್ಯೆ ಏನೇ ನಡೀತೆ ಅದನ್ನು ತಗೊಂಡು ಅವರು ತಪ್ಪಿದ್ದಾರಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಅಷ್ಟೆಲ್ಲ ಉಪಮುಖ್ಯಮಂತ್ರಿಗಳ ಮುಂದೆ KR ಪುರಮಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ರಾಜಕೀಯ ಒತ್ತುವರಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೆಲ್ಲ ಅವಲತ್ಕೊಂಡವರು ಏನು ಮಾಡ್ತಾ ಇದ್ದಾರೆ? ತಮ್ಮ BJP ಮುಖಂಡರು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಸಪೋರ್ಟಿವ್ ಆಗಿದ್ದಾರಾ, ಬೆಂಬಲವಾಗಿದ್ದಾರಾ? ಮತ್ತಷ್ಟು ಸುದ್ದಿಗಳನ್ನು ತಮ್ಮ ಮುಂದೆ ಸದ್ಯದಲ್ಲಿ ಇಡ್ತೀನಿ, ದಾಖಲೆ ಸಮೇತ ನಿರೀಕ್ಷಿಸಿ.